ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ 3 ವಿಷಯವನ್ನು ಹೇಳ್ತಿದ್ದೇನೆ. ಒಂದು ವೈಟ್ ಪ್ಲಸ್ಸಿಗೆ ಹೇಗೆ ಮದ್ದು ಹಾಕಬೇಕಂತೇಳಿ, ಇನ್ನೊಂದು ನಾನು ಮಳೆ ನೀರಿನಲ್ಲಿ ಮೊಗ್ಗು ಹೇಗೆ ಬರುತ್ತೆ ಅಂತೇಳಿ, ಮತ್ತು ಕೀಟಗಳು ಹೇಗೆ ತಿಂತದೆ, ಮತ್ತು ಕೀಟಗಳು ತಿಂದು ಎಷ್ಟು ಲಾಸ್ ಆಗುತ್ತೆ ಅಂತೇಳಿ, ಇನ್ನೊಂದು ಮಳೆ ನೀರು ಬೀಳದ ಹಾಗೆ ಇಟ್ಟು ಹಿಂಡಿಯನ್ನು ಹೇಗೆ ಹಾಕಬೇಕಂತೇಳಿ, ಕಡಲೆ ಹಿಂಡಿಯನ್ನು ಹೇಗೆ ಹಾಕಬೇಕಂತೇಳಿ. ನೋಡಿ, ನನ್ನ ಮಲ್ಲಿಗೆ ಗಿಡದಲ್ಲಿ ನಿಮಗೆ ಮೊಗ್ಗುಗಳು ಆಲ್ರೆಡಿ ಕಾಣ್ತಾ ಉಂಟು, ಚಿಕ್ಕದಾಗಿ ಕಾಣ್ತಾ ಉಂಟು. ನೋಡಿ, ಕಾಣ್ತಾ ಉಂಟಲ್ಲ. ಮಳೆಗಾಲದಲ್ಲಿ ಇದೇ ಥರ ಮೊಗ್ಗುಗಳು ಬರೋದು, ಅಷ್ಟೊಂದು ಕ್ವಾಲಿಟಿಯಾಗಿ ಬರೋದಿಲ್ಲ, ಅಂದರೆ ದಪ್ಪ ಆಗಿ ಬರೋದಿಲ್ಲ, ಹೀಗೇ ಬರೋದು. ಆದರೆ ಕೀಟ ಇದ್ದಾಗ ಇನ್ನೂ ಕೆಟ್ಟದಾಗಿರುತ್ತೆ, ತೆಗಿಲಿಕ್ಕೆ ಬರೋದಿಲ್ಲ, ಹಾಗಿರುತ್ತೆ. ನಾವೆಷ್ಟು ಗೊಬ್ಬರ ಹಾಕಿ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಹೀಗೇ ಬರೋದು ಮೊಗ್ಗುಗಳು. ಜಾಸ್ತಿ ಮೊಗ್ಗೆ ಬಂದ್ರೂ ಕೂಡ ಜೋರು ಮಳೆ ಇದ್ದರೆ ಎಲ್ಲ ಹಾಳಾಗತ್ತೆ. ಅದಕ್ಕಿಂತ ನೀವು ಸೀಸನಲ್ಲಿ ಯಾವುದಾದ್ರೂ ಕೆಮಿಕಲ್ ಯಾವುದಾದ್ರೂ ನೀವು ಸ್ಪ್ರೇ ಮಾಡೋದಾದ್ರೂ, ಮೈಕ್ರೋಲಾ ಅಥವಾ ಬೇರೆ ಯಾವ್ದಾದ್ರು ಸ್ಪ್ರೇ ಮಾಡೋದಾದ್ರೂ ನೀವು ಸ್ವಲ್ಪ ಸೀಸನಲ್ಲಿ ಮಾಡ್ಕೊಳ್ಳಿ. ಅಂದರೆ ನವರಾತ್ರಿ ಆ ಟೈಮಲ್ಲೆಲ್ಲ ಮಾಡಿಕೊಂಡ್ರೆ, ನಿಮಗೆ ನವರಾತ್ರಿ ಒಂದು 15 ಡೇಸ್ ಮೊದಲು, ನವರಾತ್ರಿ ಬರುವ ಒಂದು 15-20 ಡೇಸ್ ಮೊದಲು ನೀವು ಸ್ಪ್ರೇ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ. ಹಾಗಾಗಿ ನೋಡಿ, ಹಿಂಡಿ ನೀರನ್ನು ನಾವು ಈ ಥರ ಪ್ಲೇಸಲ್ಲಿ ಇಟ್ಟು ಹಾಕಿದರೆ ಗಿಡ ಹಾಳಾಗತ್ತೆ. ಮೇಲಿಂದ ಬಿದ್ದ ನೀರು ಡೈರೆಕ್ಟಾಗಿ ಪಾಟಿಗೆ ಬೀಳುತ್ತೆ. ಜೋರು ಮಳೆ ಇದ್ದಾಗ ಗಾಳಿಗೆ ಒಳಗಡೆ ಬರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ, ಹಿಂಡಿ ನೀರನ್ನು ನೀವು ಈ ಥರ ಪ್ಲೇಸಲ್ಲಿಟ್ಟು ಹಾಕಬೇಡಿ. ಫುಲ್ ಆ ಕಡೆ ಈ ಕಡೆ ನೀರು, ಗಾಳಿಗೂ ಕೂಡ ನೀರು ಒಳಗೆ ಬಾರದಿದ್ದರೆ ಹಾಕಿ, ಇಲ್ಲಾಂದರೆ ಹಾಕ್ಲಿಕ್ಕೆ ಹೋಗಬೇಡಿ, ಗಿಡ ಸಾಯ್ತದೆ, ಕೊಳ್ತೋಗ್ಬಿಡುತ್ತೆ. ಹಾಗೂ ನನ್ನ ಗಿಡವನ್ನು ನಾನು ಕಟ್ ಮಾಡಿದ್ದೇನೆ, ಆದರೆ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಹೊರಗಡೆ ಇಟ್ಟರೆ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಒಳಗಡೆ ಇಟ್ಟರೆ ಪರವಾಗಿಲ್ಲ. ಯಾಕಂತ ಹೇಳಿದರೆ ಈ ಟೈಮಿಗೆ ಕಟ್ ಮಾಡಿದರೆ ಗಿಡ ಹಾಳಾಗ್ತದೆ. ನನ್ನ ಗಿಡ ಅಂದರೆ ಪ್ಲಾಸ್ಟಿಕ್ ಒಳಗಿರೋಕ್ಕಾಗಿ ಸೆಡ್ ಒಳಗಿದೆ ಅಲ್ಲ, ಹಾಗಾಗಿ ತೊಂದರೆ ಇಲ್ಲ. ಅದಕ್ಕೆ ನಾನೀಗ ಕಟ್ ಮಾಡೋದಂದರೆ ಕೈಯಲ್ಲಿ ಮುರಿದಿದ್ದೇನೆ. ಮುರಿದು ಫುಲ್ಲು ನೋಡಬೇಕು, ಸ್ವಲ್ಪ ಮುರಿದಿದ್ದೇನೆ. ಮುರಿದಿದ್ದು ಹೇಗೆ ಬರುತ್ತೆ, ಮುರಿಯದಿದ್ದದ್ದು ಹೇಗೆ ಫಸಲು ಬರುತ್ತೆ ಅಂತ, ಹೂ ಬರುತ್ತೆ ನೋಡಬೇಕು. ಅದರ ಮೇಲೆ ನೆಕ್ಸ್ಟ್ ನಾನು ಕಟ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೇನೆ. ನೆಲದಲ್ಲಿರೋದು ತುಂಬ ಒತ್ತೊತ್ತಾಗಿತ್ತು, ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಗೊಬ್ಬರಕ್ಕೆ ಹಾಕಿದ್ದೇನೆ. ಯಾಕಂತೇಳಿ ತುಂಬ ಬೆಳ್ಳಿಯಾಗಿತ್ತು ಅದು. ಮ್ಯಾಂಗ್ಳೂರ್ ಮಲ್ಲಿಗೆ ತುಂಬ ದಟ್ಟವಾಗಿ ಬೆಳೀತದೆ, ಹಾಗಾಗಿ ತುಂಬ ಕಟ್ ಮಾಡಿದ್ದೇನೆ ಅದನ್ನು. ಹಾಗೂ ನನ್ನ ಗಿಡದಲ್ಲಿ ತುಂಬ ಎಲೆಗಳು ಉದುರ್ತಾ ಉಂಟು. ಯಾಕಂತ ಹೇಳಿದರೆ ಮಳೆಯಲ್ಲಿ ಬಿಟ್ಟಿದ್ದೆಲ್ಲ ಎಷ್ಟು ಟೈಮು, ಅದು ತೇವಾಂಶ ಜಾಸ್ತಿಯಾಗಿ ಎಲೆಗಳೆಲ್ಲ ಉದುರ್ತಾ ಉಂಟು. ಅದನ್ನು ನಾನು ಗುಡಿಸಿ ಕ್ಲೀನ್ ಮಾಡಬೇಕು. ಆಲ್ರೆಡಿ ಹಿಂಡಿ ನೀರನ್ನು ನಾನು ಹಾಕಿದ್ದೇನೆ, ಕಡಲೆ ಹಿಂಡಿಯ ಫರ್ಟಿಲೈಸರನ್ನು ನಾನು ಹಾಕಿದ್ದೇನೆ. ಅದು ಈಗ ಕೊಳಿತಾ ಇದೆ, ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ರೆಡಿಯಾಗಿದೆ. ಅದು ಕೊಳಿತಾಗ ವೈಟ್ ಪ್ಲಸ್ ಬೇಗ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡ್ತಾಯಿದ್ದೇನೆ. ವೈಟ್ ಪ್ಲಸ್ ಬಂದರೆ ಮದ್ದು ಹಾಕಬೇಕಲ್ವ. ಈ ಥರ ಎಲೆಗಳು ಬಿದ್ದು ಮತ್ತೆ ಕೊಳೆತರೆ ಪುನಃ ಅದು ಹಾಕಿದರೆ ಇದಾಗೋದಿಲ್ಲ, ಪ್ಯೂರ್ ಆಗೋದಿಲ್ಲ, ಅಂದರೆ ಮದ್ದು ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಎಲೆನೆಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು. ಇದು ಇವತ್ತಿಗೆ ಮುಗಿಲಿಕ್ಕಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ತೇನೆ, ನಾಳೆ ಸ್ವಲ್ಪ ಮಾಡ್ತೇನೆ. ಹಾಗಾಗಿ ನಾನು ನಿಮಗೆ ತೋರಿಸಿದ್ದು ಹೇಗೆ ಮಾಡ್ತೇನೆ ಅಂತ, ಏನು ಮಾಡ್ತೇನೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ನಾನು ಇದನ್ನು ವಿಡಿಯೋ ಮಾಡಿದ್ದು. ಯಾಕಂತ ಹೇಳಿದರೆ ಈ ಥರ ಇದ್ದಾಗ ತುಂಬ ಕೀಟ ಬರುತ್ತೆ, ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವೈಟ್ ಪ್ಲಸ್ಸಿಗೆ ನಾವು ಎಲೆಗಳನ್ನೆಲ್ಲ ಗಿಡದಲ್ಲಿ ಬಿಡಲೇಬಾರ್ದು, ಅದು ಅಲ್ಲೇ ಕೂತ್ಕೊಂಡು ಮೊಟ್ಟೆ ಮರಿಯೆಲ್ಲ ಮಾಡ್ತದೆ. ನೋಡಿ, ಇನ್ನೊಂದು ಎಂತ ಹೇಳಿದರೆ, ನಾವು ಪೆಗಸಸ್ಸನ್ನು ವೈಟ್ ಪ್ಲಸ್ಸಿಗೆ ಹಾಕೋದಾದರೆ, ವೈಟ್ ಪ್ಲಸ್ ಹಾರ್ತಾ ಇರ್ತದಲ್ಲ ಅವಾಗ ಹಾಕಿದರೆ ಓಕೆ. ಅದು ಮೊಗ್ಗೆಯ ಮೇಲೆ ಕೂತು ಮೊಟ್ಟೆ ಇಟ್ಟು ಮರಿಯಾಗಿದೆ, ಆಲ್ರೆಡಿ ನಮ್ಮ ಮೊಗ್ಗೆಯನ್ನು ತಿಂತಾ ಇದೆ ಅಂತ ಹೇಳಿದರೆ, ಕೀಟ ನಮ್ಮ ಮೊಗ್ಗೆಯನ್ನು ತಿಂತಾ ಇದೆ ಅಂತ ಹೇಳಿದರೆ, ನೀವು ಪೆಗಸಸ್ ಹಾಕಿದರೆ ಪ್ರಯೋಜನ ಇಲ್ಲ. ಅದು ಮೊಟ್ಟೆ ಮರಿಯಾಗಿದೆ ನಂತರ ನೀವು ಕೀಟನಾಶಕವನ್ನೇ ಬಳಸಬೇಕು. ನಾನು ಅವೆಂಜರ್ ಅಂತೇಳಿ ಒಂದು ಕೀಟನಾಶಕವನ್ನು ಬಳಸ್ತೇನೆ, ಅದು ತುಂಬ ಒಳ್ಳೆಯದಾಗತ್ತೆ. ಅದಕ್ಕೆ ಬೇರೆ ಮಿಕ್ಸಿಂಗ್ ಏನೇನೋ ಹಾಕ್ತೇನೆ, ಅಂದರೆ ಫಂಗಸ್ ಆಗದ ಹಾಗೆ, ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆ, ಅಂದರೆ ಅಡಿಷ್ನಲ್ ಬೇರೆ ಏನಾದರೂ ಹಾಕ್ತೇನೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೇನೆ. ನೋಡಿ, ಪೆಗಸಸ್ಸು ಅದು ಹಾರ್ತಾ ಇರ್ತದಲ್ಲ ಅವಾಗ ಹಾಕಿ, ಇಲ್ಲ ಅಂತ ಹೇಳಿದರೆ ಕೀಟ ಆಗಿದ ನಂತರ ಹಾಕಲಿಕ್ಕೆ ಹೋಗಬೇಡಿ. 180 ರೂಪೀಸ್ ಇದೆ ಒಂದು ಪೆಗಸಸ್ಸಿಗೆ. ನೀವು ಅದನ್ನು ಹೀಗೆ ಹಾಕಿದರೆ ಅಂದರೆ ಲಾಸ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಯಾವಾಗ ಯಾವುದನ್ನು ಹಾಕಬೇಕಂತ ಫಸ್ಟು ತಿಳ್ಕೊಳ್ಳಿ. ಆಮೇಲೆ ನೀವು ಅದನ್ನು ಮದ್ದು ಹಾಕಲಿಕ್ಕೆ ಹೋಗಿ, ಇಲ್ಲಾಂದರೆ ಮದ್ದು ಎಷ್ಟು ಹಾಕಿದರೂ ಕೂಡ ಹೋಗೋದಿಲ್ಲ. ಇನ್ನೊಂದು, ನಾವು ಏನೇನೋ ಹಾಕ್ತೇವೆ, ಅಂದರೆ ಹೂ ಬರಬೇಕಂತ ಮೈಕ್ರೋಲ ಅದು ಇದು ಹಾಕ್ತೇವೆ, ಮೊಗ್ಗೇನು ಹುಳ ತಿಂತದೆ, ಅದಕ್ಕೆ ಬೇರೆ ಮದ್ದು ಹಾಕ್ತೇವೆ.
ಕ್ಯೂರ್ ಆಗೋದಿಲ್ಲ, ಯಾಕಂದರೆ ಮಳೆಗಾಲ ಅಲ್ವಾ. ಈಗ ಮದ್ದು ಹಾಕಿದ ತಕ್ಷಣ ಮಳೆ ಬಂದರೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಟೈಮಿಗೆ, ಅಂದರೆ ಯಾವಾಗ ಹೂವಿದು ರೇಟ್ ಬರುತ್ತೆ. ಈಗ ನವರಾತ್ರಿಗೆ ತುಂಬ ಒಳ್ಳೆ ಹೂವು ರೇಟ್ ಬರುತ್ತೆ. 20 ಡೇಸ್ ಮೊದಲು ನೀವು ಅದಕ್ಕೆ ಸ್ವಲ್ಪ ಏನಾದರೂ ಒಂದು ಫರ್ಟಿಲೈಸರ್ ಹಾಕಿ. 20 ಡೇಸ್ ಮೊದಲು ಹಾಕಿದರೆ ಮೊಗ್ಗೆ ಚಿಗುರು ಬಂದು ಮೊಗ್ಗೆ ಬರುತ್ತೆ. ಆವಾಗ ನಿಮಗೆ ಮೊಗ್ಗೆ ಸಿಗುತ್ತೆ, ಆವಾಗ ಲಾಭ ಕೂಡ ಆಗುತ್ತೆ. ಈಗ ಸುಮ್ಮನೆ ನೀವು ಹಾಕ್ಕೊಂಡು ಹೋದರೆ, ಅದು ಇದು ಹಾಕ್ಕೊಂಡು ಹೋದರೆ ನಿಮಗೆ ಲಾಸ್ ಆಗುತ್ತೆ. ನಿಮಗೆ ಇನ್ಕಮ್ ಇದ್ದರೆ ಮಾತ್ರ ಈ ಥರ, ಅಂದರೆ ನಿಮಗೆ ಅದನ್ನು ಮ್ಯಾನೇಜ್ ಮಾಡುವಷ್ಟು ಇನ್ಕಮ್ ಇದ್ದರೆ ನೀವು ಹಾಕಿ, ಪರವಾಗಿಲ್ಲ. ಆದರೆ ನಾವು ಕೆಮಿಕಲ್ ಯಾವ್ದಾದ್ರು ಬಳಸಿದರೆ ಪುನಃ ಅದನ್ನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಬರಬೇಕಾಗ್ತದೆ. ನಾನು ಯಾವುದೇ ಕೆಮಿಕಲನ್ನು ಹಾಕಲಿಲ್ಲ, ಅಂದರೆ ಹೂವು ಬರಲಿಕ್ಕೆ ಅಂತ ಯಾವುದನ್ನೇ ಹಾಕಲಿಲ್ಲ ನಾನು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೇನೆ. ನನಗೆ ಜಾಸ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ ನನ್ನ ಗಿಡ ಎಷ್ಟು ಎಲೆ ಉದುರ್ತಾ ಇದೆ ಅಂತ ಹೇಳಿದರೆ ನೋಡಿ. ಯಾಕಂತ ಹೇಳಿದರೆ ಇದರ ಬುಡ ನೋಡಿ, ನಾನು ಚೂಪ್ ಮಾಡಲಿಲ್ಲ, ಹೊಂಡ ಮಾಡಿದ್ದೇನೆ. ಇದರಲ್ಲಿ ನೀರು ನಿಂತು ಎಲ್ಲ ಇದಾಗಿದೆ, ಗಿಡ ಎಲ್ಲ ಹಳದಿ ಆಗಿದೆ ಎಲೆಗಳು. ಅದೆಲ್ಲ ಉದುರಿ ಹೋಗಿ ಇನ್ನೂ ಹೊಸ ಚಿಗುರು ಬಂದು ಹಸಿರಾಗಿ ಕಾಣಬೇಕು. ಹಾಗಾಗಿ ಉದುರ್ತಾ ಇದೆ. ಕೆಲಸ ಕಡಿಮೆ ಅಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಗುಡಿಸಿ ತೆಗಿತಾ ಇದ್ದೇನೆ. ನೀವು ನನಗೆ ಕಮೆಂಟ್ ಮಾಡಿದ್ರಿ, ಹೆಸರು ನನಗೆ ನೆನಪಿಲ್ಲ, ನನ್ನ ಗೆಲ್ಲು ಸಾಯ್ತಾ ಇದೆ, ಗಿಡ ಕೆಂಪಾಗಿದೆ ಅಂತ. ನೋಡಿ, ಈ ಥರ ನೀರು ನಿಲ್ಲುವ ಸಿಚುವೇಶನ್ ಇದ್ದರೆ ನೀವು ಅದನ್ನು ಚೂಪ ಮಾಡಿ, ಗಿಡವನ್ನು ಚೂಪ ಮಾಡಿ, ಗಿಡದ ಬುಡವನ್ನು ಮಣ್ಣನ್ನು ಒತ್ತಿಬಿಟ್ಟು ಚೂಪ ಮಾಡಿ, ಮತ್ತು ಬೇಕಿದ್ದರೆ ಸುತ್ತ ಪ್ಲಾಸ್ಟಿಕ್ ಹಾಕಿ. ಆವಾಗ ನಿಮ್ಮ ಗಿಡದ ಗೆಲ್ಲುಗಳು ಸಾಯುವುದಿಲ್ಲ, ಮತ್ತು ಇದಾಗೋದಿಲ್ಲ. ಹಳದಿ ಸ್ವಲ್ಪ ಆಗ್ತದೆ, ಮೇಲಿಂದ ತೇವಾಂಶ ಬಿದ್ದಾಗ ಹಳದಿ ಆಗ್ತದೆ, ಅಂದರೆ ಗೆಲ್ಲುಗಳು ಸಾಯುವುದಿಲ್ಲ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಏನು ಮಾಡ್ತೇನೆ ಅಂತೇಳಿ. ನಾನು ಕೀಟಕ್ಕೆ ಏನು ಮಾಡ್ತೇನೆ ಅಥವಾ ಹೂ ಬರಲಿಕ್ಕೆ ಏನು ಮಾಡ್ತೇನೆ, ಯಾವ ಟೈಮಿಗೆ ಯಾವುದನ್ನು ಕೊಡ್ತೇನೆ ಅಂತ ನೋಡಿದ್ರಲ್ಲ. ನೀವು ಕೂಡ ಇದನ್ನು ಹೀಗೆ ಕಂಟಿನ್ಯೂ ಆಗಿ ನೀವೇ ಮಾಡ್ಕೊಂಡು ಬನ್ನಿ. ಅದು ನಿಮಗೆ ಗೊತ್ತಾಗ್ತದೆ ಯಾವ ಟೈಮಿಗೆ ಯಾವುದು. ಒಂದು ಸರಿ ನೀವು ಮಾಡಿದರೆ ಯಾವ ಟೈಮಿಗೆ ಯಾವುದು ಮಾಡಬೇಕಂತ ಗೊತ್ತಾಗ್ತದೆ. ಇನ್ನೊಂದು ಅಂತ ಹೇಳಿದರೆ, ನಾನು ಗಿಡ ಕಟ್ ಮಾಡಿದ್ದೇನೆ, ನೀವು ಮಾಡಬೇಡಿ. ಯಾಕಂತ ಹೇಳಿದರೆ ನನ್ನದು ಗಿಡ ಮಳೆಗೆ ತಾಗೋದಿಲ್ಲ. ನಿಮ್ಮದು ಗಿಡ ಮಳೆಗೆ ತಾಗಿದಾಗ ಅದು ಫಂಗಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೇನೆ, ಗಿಡ ಹಾಳಾಗುತ್ತೆ. ನನ್ನ ಗಿಡಕ್ಕೆ ಪ್ರಾಬ್ಲಮ್ ಇಲ್ಲ ಒಳಗಿದ್ದ ಕಾರಣ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋವನ್ನು ನೀವು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ, ನಾಳೆ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಬಾಯ್.